ಸೂಟ್ಕೇಸ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾದ 4 ದಿನಗಳ ನಂತರ ತಮಿಳುನಾಡಿನ ಏರ್ಕಾಡ್ ಪಟ್ಟಣ ಪೊಲೀಸರು ಭಾನುವಾರ ಪ್ರಕರಣ ಭೇದಿಸಿದ್ದಾರೆ. ಸಂತ್ರಸ್ತೆಯನ್ನ ಗುರುತಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಬ್ಬರನ್ನ ಬಂಧಿಸಿದ್ದಾರೆ. ಮೃತಳನ್ನ ಎನ್ ಸುಬ್ಬಲಕ್ಷ್ಮಿ ಎಂದು ಗುರುತಿಸಲಾಗಿದೆ. ಈಕೆ ಕೊಯಮತ್ತೂರು ಮೂಲದವಳು. ಆರೋಪಿಗಳಿಬ್ಬರನ್ನ ತಿರುವರೂರು ಜಿಲ್ಲೆಯ ಮುನ್ನಾರ್ಗುಡಿ ನಿವಾಸಿ ಎಂ ನಟರಾಜನ್ ಮತ್ತು ಆತನ ಸಂಬಂಧಿ ಮುನ್ನಾರ್ಗುಡಿ ಮೂಲದ ಎಸ್ ಕನಿವಳಗನ್ ಎಂದು ಗುರುತಿಸಲಾಗಿದೆ. ಈ ಪ್ರಕರಣದ ಬಗ್ಗೆ ಸೇಲಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಕೆ ಅರುಣ್ ಕಬಿಲನ್ ಮಾತನಾಡಿ, ಕತಾರ್ನಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡುವಾಗ ಸುಬ್ಬಲಕ್ಷ್ಮಿ ಮತ್ತು ನಟರಾಜನ್ಗೆ ಪರಿಚಯವಿತ್ತು. ನಟರಾಜನ್ಗೆ ಈಗಾಗಲೇ ಮದುವೆಯಾಗಿದ್ದು ಮುನ್ನಾರ್ಗುಡಿಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಇನ್ನೊಂದೆಡೆ ಸುಬ್ಬಲಕ್ಷ್ಮಿ ಕೌಟುಂಬಿಕ ಕಲಹ ಕಾರಣದಿಂದ ಗಂಡ ಮತ್ತು ಇಬ್ಬರು ಮಕ್ಕಳಿಂದ ದೂರವಿದ್ದಳು. ಕತಾರ್ನಲ್ಲಿ ಇರುವಾಗಲೇ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಬಳಿಕ ಇಬ್ಬರೂ ಕೊಯಮತ್ತೂರು ನಗರದ ಪೀಲಂವೇಡುವಿನಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದರು ಎಂದು ಮಾಹಿತಿ ನೀಡಿದ್ದಾರೆ. ಸುಬ್ಬಲಕ್ಷ್ಮಿ ಸಾವಿಗೀಡಾದ ಬಳಿಕ ಕನಿವಳಗನ್ ಬೆಂಬಲದೊಂದಿಗೆ ನಟರಾಜನ್ ಮೃತದೇಹವನ್ನು ಸೂಟ್ಕೇಸ್ನಲ್ಲಿ ತುಂಬಿ ಮಾರನೇ ದಿನ ಏರ್ಕಾಡ್ನಲ್ಲಿ ಘಾಟ್ ರಸ್ತೆಯಲ್ಲಿ ಎಸೆದು ಬಂದಿದ್ರು. ಸೂಟ್ಕೇಸ್ ಪತ್ತೆಯಾದ ಬಳಿಕ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಸೂಟ್ಕೇಸ್ ಒಳಗೆ ಪತ್ತೆಯಾದ ರಶೀದಿಯ ಜಾಡನ್ನ ಹಿಡಿದು ಹೋದಾಗ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಎಂದು ಎಸ್ಪಿ ತಿಳಿಸಿದರು. ಮಾರ್ಚ್ 2ರಂದು ನಟರಾಜನ್ ಮತ್ತು ಸುಬ್ಬಲಕ್ಷ್ಮಿ ನಡುವೆ ಜಗಳ ಆರಂಭವಾಯಿತು. ಮಗು ಹೊಂದಲು ಸುಬ್ಬಲಕ್ಷ್ಮಿ ಒತ್ತಾಯ ಮಾಡಿದ್ದಕ್ಕೆ ನಟರಾಜನ್ಗೆ ಕೋಪ ಬಂದು ಜಗಳವಾಡಿದನು. ಆದರೆ ಸುಮ್ಮನಾಗದ ಸುಬ್ಬಲಕ್ಷ್ಮಿ ಒತ್ತಾಯ ಮಾಡುತ್ತಲೇ ಇದ್ದಳು. ಆದರೆ ನಟರಾಜನ್ ಮಾತ್ರ ತಿರಸ್ಕರಿಸುತ್ತಲೇ ಇದ್ದ. 4 ದಿನಗಳ ಹಿಂದೆ ಇದೇ ವಿಚಾರಕ್ಕೆ ಇಬ್ಬರ ನಡುವಿನ ವಾಗ್ವಾದ ತಾರಕಕ್ಕೇರಿದಾಗ ಸಹನೆ ಕಳೆದುಕೊಂಡ ನಟರಾಜನ್ ಸುಬ್ಬಲಕ್ಷ್ಮಿಯ ತಲೆಯನ್ನ ಹಿಡಿದು ಗೋಡೆಗೆ ಬಲವಾಗಿ ಡಿಕ್ಕಿ ಹೊಡೆಸಿದ್ದಾರೆ. ಇದರ ಪರಿಣಾಮ ಸುಬ್ಬಲಕ್ಷ್ಮಿ ಸ್ಥಳದಲ್ಲೇ ಕುಸಿದು ಬಿದ್ದು ಕೊನೆಯುಸಿರೆಳೆದಳು ಎಂದು ಎಸ್ಪಿ ಹೇಳಿದ್ದಾರೆ.